ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ಈವರೆಗೆ ನಾವು 144ನೇ ಸೂತ್ರವನ್ನು ನೋಡಿದೆವು. ಅಂದರೆ 1ನೇ ಅಧ್ಯಾಯದಲ್ಲಿ ನಾವು ಈ ಸೂತ್ರಗಳನ್ನು ನೋಡ್ತಾ ಇದ್ದೇವೆ. ಈಗ ಮುಂದಿನ ಸೂತ್ರ ನೋಡಿ, ಹೀಗೆ ಹೇಳುತ್ತೆ: ತರ್ಕ ಅಪ್ರತಿಷ್ಠಾನಾತಪಿ ಯಥಾ ಅನುಮೇಯಂ ಇತಿ ಚೇತ್ ಏವಮಪಿ ಅನಿಮೋಕ್ಷ ಪ್ರಸಂಗ. ತರ್ಕ ಅಪ್ರತಿಷ್ಠಾನಾತಪಿ ಯಥಾ ಅನುಮೇಯಂ ಇತಿ ಚೇತ್ ಏವಮಪಿ ಅನಿಮೋಕ್ಷ ಪ್ರಸಂಗ. ಇಲ್ಲಿ ಈವರೆಗೆ ನಾವೀಗ ಏನೋ ಸಾಂಖ್ಯರ ಸಿದ್ಧಾಂತವನ್ನು ನೋಡ್ತಾ ಇದ್ದೇವೆ. ಇದು ಸಾಂಖ್ಯರ ಸಿದ್ಧಾಂತ ನಾವು ತುಂಬ ಜಾಸ್ತಿ ನೋಡ್ತಾ ನಾವು ಏನಪ್ಪ ಇದು ಅಂತ ನಮಗೆ ತುಂಬ ಇದಾಗೋಗತ್ತೆ. ಏನಪ್ಪ ಇಷ್ಟೊಂದು ಇದೆಯೋ? ಹೌದು, ಬ್ರಹ್ಮಸೂತ್ರದಲ್ಲಿ ಅಷ್ಟೊಂದು ಇದೆ ಸಾಂಖ್ಯದ ಸಿದ್ಧಾಂತದಲ್ಲಿ. ಈಗ ಸಾಂಖ್ಯರು ಹೇಳ್ತಾರೆ, ಈ ಕೊನೆಗೆ ಹೇಳ್ತಾರೆ, ಈ ಏನೇ ತರ್ಕ ಮಾಡಿದ್ರು ಈ ತರ್ಕದಿಂದ ನಾವು ಒಂದು ಅಂತಿಮ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ನಡುವೆ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ಏನು ಒಪ್ಪಂದ? ಈಗ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ ಅನ್ನೋದು. ಅವರು ಏನು ಹೇಳೋದು, ಅವರ ಒಪ್ಪಂದದ ಪ್ರಕಾರ ನೀವು ಹೋದಾಗ ಅವರು ಹೇಳೋದು ತ್ರಿಗುಣಾತ್ಮಕ ಪ್ರಕೃತಿಯೇ ಅಥವಾ ಪ್ರಧಾನವೇ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ ಅಂತ ಒಪ್ಕೊಳ್ಳಿ ಅಂತ ಅವರು ಹೇಳೋದು. ವೇದಾಂತಿಗಳು ಏನು ಹೇಳೋದು, ಹಾಗೆ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂದರೆ ಪ್ರಧಾನವು ಜಡ ಆಗಿದೆ. ಒಂದು ಜಡವು ಈ ಪ್ರಪಂಚದ ಸೃಷ್ಟಿಗೆ ಕಾರಣ ಹೇಗಾಗಲಿಕ್ಕಾಗತ್ತೆ? ಜಡದಿಂದ ಪ್ರಪಂಚದ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವ ಇರಬೇಕು, ಅಲ್ಲಿ ಚೇತನ ಇರಬೇಕು ಅಂತ ವೇದಾಂತಿಗಳು ಹೇಳೋದು. ಇದು ನಮಗೆ ಗೊತ್ತಿದೆ. ಈಗ ಮುಂದುವರೆದು ಹೀಗೆ ಹೇಳ್ತಾರೆ. ಅದಕ್ಕೆ ವೇದಾಂತಿಗಳು ಹೇಳ್ತಾರೆ, ನಿಮ್ಮ ಸಿದ್ಧಾಂತವನ್ನು ಒಪ್ಕೊಳ್ಳೋಣ ಅಂತ ಒಪ್ಪಿಕೊಂಡರೆ ಮೋಕ್ಷವೇ ಸಿಗೋದಿಲ್ಲ. ಯಾಕಂದರೆ ಮೋಕ್ಷ ಸಿಗಬೇಕು ಅಂದರೆ ಪರಮಾತ್ಮನ ಸಾನ್ನಿಧ್ಯ ಬೇಕು. ನೀವು ಪ್ರಕೃತಿಯ ಮೂಲಕ ಮೋಕ್ಷವನ್ನು ಪಡೀಲಿಕ್ಕಾಗೋದಿಲ್ಲ. ಮೋಕ್ಷವನ್ನು ಪಡಿಬೇಕಾದ್ರೆ ಪರಬ್ರಹ್ಮ ಪರಮಾತ್ಮನ ಸಾನ್ನಿಧ್ಯದಿಂದ ಅವನನ್ನು ಅರಿತುಕೊಳ್ಳುವುದರಿಂದ ಸಾಧ್ಯವೇ ವಿನಃ ಜಡ ಪ್ರಕೃತಿಯನ್ನು ಅರಿತುಕೊಳ್ಳುವುದರಿಂದ ಮೋಕ್ಷವೇ ಸಾಧ್ಯ ಇಲ್ಲ. ನಾವಿಷ್ಟು ಉಪನಿಷತ್ತುಗಳನ್ನು ನೋಡೋದು, ಬ್ರಹ್ಮಸೂತ್ರಗಳನ್ನು ನೋಡೋದು, ಭಗವದ್ಗೀತೆಯನ್ನು ನೋಡೋದು, ಕೇಳೋದು, ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಳ್ಳೋದು ಏನಕ್ಕೆ? ಮೋಕ್ಷ ಪಡೆಯೋದಕ್ಕಾಗಿ. ನಾವು ನಿಮ್ಮ ವಾದವನ್ನು ಒಪ್ಪಿದರೆ ಮೋಕ್ಷ ವಿಷಯವೇ ಇಲ್ಲ ಅಂತ ಆಗೋಗತ್ತೆ. ಮತ್ತು ಆಯ್ತಪ್ಪ, ಪತಂಜಲಿ ಮಹರ್ಷಿಗಳ ಯೋಗಶಾಸ್ತ್ರದ ಪ್ರಕಾರ ಹೋದಾಗ ಪ್ರಕೃತಿಯು ಪೂರ್ತಿಯಾಗಿ ಅದರ ಕಾರಣಾವಸ್ಥೆಯಲ್ಲಿ ಲೀನವಾಗುತ್ತದೆ ಅಂತ ಅವರು ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಪ್ರಕೃತಿಯು ಪೂರ್ತಿಯಾಗಿ ಅದರ ಕಾರಣಾವಸ್ಥೆಯಲ್ಲಿ ಲೀನವಾಗುತ್ತದೆ. ಆಗ ಪುರುಷನು ಯಾವಾಗಲೂ ಅಸಂಗನೇ ಇರ್ತಾನೆ. ಈಗ ಅವರ ರೀತಿಯಲ್ಲಿ ಸಾಂಖ್ಯರು ಮತ್ತು ಯೋಗ ಇವರು ಹೇಳೋದು ಹೆಚ್ಚು ಕಮ್ಮಿ ಎಷ್ಟೋ ಕಡೆ ಒಂದೇ ಆಗಿರುತ್ತೆ. ಈಗ ಪುರುಷನು ಇಲ್ಲಿ ಅವರು ಹೇಳೋದು ಅಸಂಗ. ಅವನು ಯಾವುದಕ್ಕೂ ಸಂಗತ್ವವೇ ಇಲ್ಲ ಅವನಿಗೆ. ಹಾಗಿದ್ದಾಗ ಅವನು ಬಂಧನದಿಂದ ಬಿಡುಗಡೆಯಾಗುತ್ತಾನೆ ಅಂದರೆ ಅರ್ಥವೇ ಇಲ್ಲ ಅಂತಾಗೋಗುತ್ತೆ. ಯಾಕಂದರೆ ಅವನಿಗೆ ಬಂಧನವೇ ಇಲ್ಲ. ಅಸಂಗ ಇದ್ದವನಿಗೆ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದಿದ್ದವನಿಗೆ ಬಂಧನವೇ ಇರೋದಿಲ್ಲ. ಹಾಗಾಗಿ ನೀವು ಹೇಳೋದು ಪುರುಷನು ಬಂಧನದಿಂದ ಬಿಡುಗಡೆ ಆಗುತ್ತಾನೆ ಅಂದರೆ ಅವನಿಗೆ ಬಂಧನ ಇರಬೇಕಲ್ಲ. ಬಂಧನವೇ ಇಲ್ಲದಿದ್ದವನು ಹೇಗೆ ಬಿಡುಗಡೆ ಆಗ್ತಾನೆ? ನಿಮ್ಮ ರೀತಿಯಲ್ಲಿ ಪ್ರಕೃತಿಯೂ ಸ್ವತಂತ್ರ, ಪುರುಷನು ಸ್ವತಂತ್ರ, ಒಬ್ಬರನ್ನೊಬ್ಬರು ಬಂಧಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಬಿಡುಗಡೆ ಅನ್ನೋ ವಿಷಯ ಏನು ಬಂತು? ಹಾಗಾಗಿ ಪ್ರಕೃತಿ ಪುರುಷರ ಸಪರೇಟ್ನೆಸ್ ಇಲ್ಲದೆ ಮೋಕ್ಷ ಇಲ್ಲ ಅಂತ ಅವರು ಹೇಳ್ತಾರೆ.
ಅಂದರೆ ಇಲ್ಲಿ ಸಪರೇಟ್ ಆಗಲಿಕ್ಕೆ ಅವರು ಒಂದೇ ಆಗಿಲ್ವಲ್ಲ. ಹಾಗಾಗಿ ಈ ಎರಡೂ ದಾರಿಯಲ್ಲಿ ಮೋಕ್ಷದ ಸಾಧ್ಯತೆ ಇಲ್ಲ. ಇದೇ ಇಲ್ಲಿಯ ಸಮಸ್ಯೆ. ಯಾವ ದಾರಿಯಲ್ಲಿ? ಪಾತಂಜಲಿ ಯೋಗದ ದಾರಿಯಲ್ಲಿ ಹೋದಾಗಲೂ, ಸಾಂಖ್ಯದ ದಾರಿಯಲ್ಲಿ ಹೋದಾಗಲೂ ಮೋಕ್ಷದ ವಿಷಯ ಬರೋದಿಲ್ಲ ಅಂತ ಯಾರು ಹೇಳ್ತಾರೆ? ಶಂಕರ ವೇದಾಂತಿಗಳು, ಅದ್ವೈತ ವೇದಾಂತಿಗಳು ಹೇಳ್ತಾರೆ. ಹೀಗಾಗಿ ಒಟ್ಟಾರೆ ಇಲ್ಲಿಯವರೆಗೆ ಸಾಂಖ್ಯ ಪ್ರಕೃತಿಯು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೆಂದು ಅವರು ಹೇಳಿದ್ರು. ಅದನ್ನು ವೇದಾಂತಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲ, ಹಾಗಾಗೋಲ್ಲ ಅಂತ ಅಲ್ಲಗಳೆದದ್ದಾಯಿತು. ಇನ್ನು ಮುಂದೆ ಬೇರೆ ಬೇರೆಯವರ ಸಿದ್ಧಾಂತಗಳನ್ನು ನಾವು ನೋಡಬೇಕು. ಬೇರೆ ಬೇರೆಯವರ ಸಿದ್ಧಾಂತ ಅಂದ್ರೇನು? ಸಾಂಖ್ಯರು ಒಬ್ಬರೇ ಅಲ್ಲ ಇರೋದು. ಸಾಂಖ್ಯರನ್ನು ಬಿಟ್ಟು ಬೌದ್ಧರು ಇದ್ದಾರೆ, ಜೈನರು ಇದ್ದಾರೆ, ವೇದಗಳನ್ನು ಒಪ್ಪದಿದ್ದವರು ಇದ್ದಾರೆ, ವೇದವನ್ನು ಒಪ್ಪಿದರೂ ಈ ವೇದಾಂತವನ್ನು ಒಪ್ಪದಿದ್ದವರು ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರನ್ನೇ ನಾವು ನೋಡಬೇಕು. ಮುಂದಿನ ಸೂತ್ರ ಬರ್ತದೆ 1ನೇ ಅಧ್ಯಾಯದ 4ನೇ ಪಾದದ 12ನೇ ಸೂತ್ರ, 146ನೇ ಸೂತ್ರ, 555ರಲ್ಲಿ. ಏತೇನ ಶಿಷ್ಟಾಪರಿಗ್ರಹ ಅಪಿ ವ್ಯಾಖ್ಯಾತ. ಹೀಗೆ ಜ್ಞಾನಿಗಳು ಅಂದರೆ ಗೊತ್ತಿದ್ದವರು, ವೇದಾಂತಿಗಳು, ಉಪನಿಷತ್ತು ಗೊತ್ತಿದ್ದವರು, ವೇದದ ದಾರಿಯಲ್ಲಿ ಹೋಗ್ತಾ ಇರೋರು ಎಲ್ಲ ದಾರಿಗಳನ್ನು ಒಂದೊಂದಾಗಿ ತಿರಸ್ಕರಿಸಲೇಬೇಕಾಗುವ ಪ್ರಸಂಗ ಇದೆ. ಈಗ ಸಾಂಖ್ಯರನ್ನು ತಿರಸ್ಕರಿಸಿದ್ದಾಯಿತು. ವೇದವನ್ನೇ ನಂಬದಿದ್ದವರನ್ನು, ವೇದಾಂತವನ್ನೇ ಒಪ್ಪದಿದ್ದವರನ್ನು, ಉಪನಿಷತ್ತುಗಳನ್ನೇ ಒಪ್ಪದಿದ್ದವರನ್ನು ಸಹ ನಾವು ಮುಂದೆ ತಿರಸ್ಕರಿಸ್ತಾ ಹೋಗಬೇಕಾಗತ್ತೆ. ಈ ಮುಂದೆ ಯಾರ್ಯಾರು ಈ ಜಗತ್ತಿನ ಸೃಷ್ಟಿಗೆ ಏನೇನು ಕಾರಣ ಅಂತ ಹೇಳಿದರು ಅಂತ ಫಸ್ಟ್ ನೋಡಬೇಕು. ನಮ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ, ನಮ್ಮ ಸಿದ್ಧಾಂತ ಏನು? ಶ್ರುತಿಯಲ್ಲಿರಬೇಕು, ಇಲ್ಲ ಸ್ಮೃತಿಯಲ್ಲಿರಬೇಕು, ವೇದದಲ್ಲಿ ಇರಬೇಕು ಮುಖ್ಯವಾಗಿ, ಇಲ್ಲ ವೇದದಿಂದ ಅದ ಕೊನೆಯ ಭಾಗವಾದ ಉಪನಿಷತ್ತನ್ನಲ್ಲಿ ಇರಬೇಕು. ಅದಿಲ್ಲದಿದ್ದರೆ ವೇದಾಂತಿಗಳು ಆ ವಿಚಾರವನ್ನು ಒಪ್ಪೋದಿಲ್ಲ ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ನೋಡಿ, 147ನೇ ಸೂತ್ರ ಹೀಗೆ ಬರುತ್ತೆ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತ್ ಲೋಕವತ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತ್ ಲೋಕವತ. ಪರಬ್ರಹ್ಮವನ್ನು ನಾವು ಜಗತ್ತಿನ ಸೃಷ್ಟಿಗೆ ಕಾರಣ ಎಂದು ತಿಳಿದುಕೊಂಡಾಗ ಉಂಟಾಗುವ ಸಮಸ್ಯೆ ಏನೆಂದರೆ, ಏನು ಸಮಸ್ಯೆ? ಇದು ಕೆಲವರು ಹೇಳೋದು ಸಮಸ್ಯೆ ಇಲ್ಲ, ಅವರೊಂದು ಸಮಸ್ಯೆಯನ್ನು ಅಂತ ಹೇಳ್ತಾರೆ. ನೀವು ಹೇಳುವ ಹಾಗೆ, ವೇದಾಂತಿಗಳು ಹೇಳುವ ಹಾಗೆ, ಅದ್ವೈತ ವೇದಾಂತಿಗಳು ಹೇಳುವ ಹಾಗೆ ಪರಬ್ರಹ್ಮವೇ ಈ ಜಗತ್ತಿಗೆ ಸೃಷ್ಟಿಗೆ ಕಾರಣ ಅಂತ ನಾವು ಒಪ್ಪಿದ್ರೆ ನಮಗೆ ಕೆಲವು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಅಂದರೆ ಹೇಳ್ತಾರೆ, ಪರಬ್ರಹ್ಮವು ಬ್ರಹ್ಮನ ಈ ಜಗತ್ತಿನ ಅನುಭವ ಪಡೆಯುವವನು ಆಗುತ್ತಾನೆ. ಪರಬ್ರಹ್ಮನೆಂದರೆ ಯಾರು? ಅವರು ಹೇಳೋದು ಈ ಜಗತ್ತಿನ ಅನುಭವವನ್ನು ಪಡೆಯುವನು ಆಗುತ್ತಾನೆ. ಎಕ್ಸ್ಪೀರಿಯನ್ಸರ್ ಆಫ್ ದಿ ವರ್ಲ್ಡ್ ಆಗ್ತಾನೆ. ಈ ಜಗತ್ತು ಸೃಷ್ಟಿ ಮಾಡಿದ ಈ ಜಗತ್ತಿನ ಅನುಭವ ಏನು ಅಂತ ಪಡೆಯುವನು ಪರಬ್ರಹ್ಮ, ಪರಮಾತ್ಮನೇ ಆಗ್ತಾನೆ. ಹಾಗಾದಾಗ ಜೀವ ಮತ್ತು ಜಗತ್ತು ಇವೆರಡರಲ್ಲಿ ಯಾವುದೇ ವ್ಯತ್ಯಾಸವೇ ಇರೋದಿಲ್ಲ ಅಲ್ವ ಅಂತ ಅವರು ಹೇಳ್ತಾರೆ. ಜೀವದಲ್ಲೂ ವ್ಯತ್ಯಾಸ ಇಲ್ಲ, ಜಡದಲ್ಲೂ ವ್ಯತ್ಯಾಸ ಇಲ್ಲ. ಜಗತ್ತು ಈಶ್ವರ, ಜೀವ ಈಶ್ವರ, ಇವುಗಳಲ್ಲಿ ಯಾವುದರಲ್ಲೂ ವ್ಯತ್ಯಾಸವಾಗೋದಿಲ್ಲಲ್ಲ ಅಂತ ಅವ್ರದ್ದು ಪ್ರಶ್ನೆ. ಜಗತ್ತು ಅನ್ನೋ ಒಂದೇ, ಈಶ್ವರ ಅನ್ನೋ ಒಂದೇ, ಜೀವ ಅನ್ನೋ ಒಂದೇ, ಈಶ್ವರ ಅನ್ನೋ ಒಂದೇ ಅಂತ ನೀವು ಹೇಳಿದ ಹಾಗಾಗತ್ತಲ್ಲ. ಎಲ್ಲ ಒಂದೇ ಆಗಿಬಿಡುತ್ತೆ. ಅಂದರೆ ನಿಮ್ಮ ಸಂಶಯ ಏನು ಅಂದರೆ, ಇಲ್ಲಿ ಸಂಶಯ ಏನು ಅಂದರೆ, ಅನುಭವ ಪಡೆಯುವವನು ಬ್ರಹ್ಮನೇ ಆಗ್ತಾನೆ, ಎಕ್ಸ್ಪೀರಿಯನ್ಸರು ಬ್ರಹ್ಮನೇ ಆಗ್ತಾನೆ. ಎಕ್ಸ್ಪೀರಿಯನ್ಸಡ ಅನುಭವ ಪಡೆಯುವ ವಿಷಯವೂ ಬ್ರಹ್ಮವೇ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಅನುಭವವು ಬ್ರಹ್ಮವೇ ಆಗುತ್ತೆ. ಹಾಗೆ ನೀವು ಹೇಳೋದನ್ನು ಅಂದರೆ ವೇದಾಂತಿಗಳನ್ನು ಹೇಳೋದನ್ನು ಒಪ್ಪಿದರೆ ಅನುಭವ ಪಡೆಯುವವನು ಬ್ರಹ್ಮನೇ,
ಅನುಭವ ಪಡೆಯುವ ವಿಷಯವೂ ಬ್ರಹ್ಮವೇ, ಅನುಭವ ಪಡೆಯುತ್ತಿರುವವನು ಬ್ರಹ್ಮವೇ ಅಂತಾಗುತ್ತಾನೆ. ಹಾಗಾದರೆ ಯಾವುದೇ ಭೇದವೇ ಇಲ್ಲ ಅಂತಾಗತ್ತೆ. ಹೀಗೆ ಭೇದವೇ ಇಲ್ಲದಿದ್ದರೆ ಅನುಭವವಾಗುವುದಾದರೂ ಯಾರಿಗೆ? ಈ ಭೇದ ಇಲ್ಲ ಅಂದಮೇಲೆ ಅನುಭವ ಆಗಲಿಕ್ಕೆ ಒಬ್ಬ ಬೇಕಲ್ಲ. ಅನುಭವ ಯಾರಿಗಾಗ್ತಾ ಇದೆ ಅನ್ನೋದೊಂದು ಡೌಟ್ ಬರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಈ ಅನುಭವ ಆಗೋದು ಯಾರಿಗೆ? ಎಲ್ಲ ಒಂದೇ ಆದಮೇಲೆ. ಇದಕ್ಕೆ ವೇದಾಂತದ ಉತ್ತರ ಏನು ಅಂದರೆ, ಇದು ಸಾಧ್ಯವಿದೆ ಅಂತ ವೇದಾಂತಿಗಳು ಹೇಳ್ತಾರೆ. ಇದು ಅದ್ವೈತ ವೇದಾಂತಿಗಳು ಹೇಳ್ತಾರೆ, ಇಲ್ಲ ಸಾಧ್ಯ ಇದೆ. ಹೇಗೆ? ಉದಾಹರಣೆ ಮೂಲಕ ಅವರು ಹೇಳ್ತಾರೆ. ಒಂದು ಮಗು ಎಂದರೆ ಅದು ಅವರ ತಂದೆಯ ಒಂದು ಅಂಶ ಆಗುತ್ತೆ. ಯಾವುದೊಂದು ಮಗು, ಗಂಡ ಹೆಂಡತಿಗೊಂದು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ. ಆ ಮಗು ತಂದೆಯ ಅಂಶದಿಂದಲೇ ಹುಟ್ಟಿರುತ್ತೆ. ಆದರೆ ಅದು ಎಲ್ಲಿ ಬೆಳೆಯುತ್ತೆ? ತಾಯಿಯ ಗರ್ಭದಲ್ಲಿ ಕಷ್ಟಪಡುತ್ತಾ ಇರುತ್ತೆ. ಗರ್ಭವಾಸದಲ್ಲಿ ಆ ಮಗು ಕಷ್ಟಪಡ್ತಾ ಇರುತ್ತದೆ. ಆದರೆ ತನ್ನ ಅಂಶವಾದ ಮಗು ಗರ್ಭದಲ್ಲಿ ದುಃಖ ಪಡುತ್ತಿದ್ದರೂ ತಂದೆಯಾದವನು ನೋವು ಅನುಭವಿಸುವುದಿಲ್ಲ. ಅಂದರೆ ಅಂಶಕ್ಕೆ ನೋವಾದರೂ ಪೂರ್ಣಕ್ಕೆ ಅಂದರೆ ತಂದೆಗೆ ನೋವಾಗುವುದಿಲ್ಲ, ದುಃಖವು ಅನುಭವಿಸುತ್ತಲೂ ಇರುವುದಿಲ್ಲ. ಹಾಗೆಯೇ ಅದೇ ಥರ ಅದೇ ಎಕ್ಸಾಂಪಲ್ ತಗೊಂಡ್ರೆ, ಉದಾಹರಣೆಗೆ ಈ ತಂದೆಗೆ 5-6 ಜನ ಮಕ್ಕಳು ಇದ್ದಾರೆ ಅಂತ ಇಟ್ಕೊಳ್ಳಿ. ಆ 5-6 ಜನ ಮಕ್ಕಳು ಸುಖವನ್ನು ದುಃಖಗಳನ್ನು ವೈಯಕ್ತಿಕವಾಗಿ ಬೇರೆ ಬೇರೆಯಾಗಿ ಅನುಭವಿಸುತ್ತಾರೆ. ಇದೇ ರೀತಿಯಾಗಿ ಪರಬ್ರಹ್ಮವು ಒಂದೇ ಆಗಿದ್ದರೂ ಅದು ಜೀವ, ಜಗತ್ತು ಮತ್ತು ಈಶ್ವರನಾಗಿ ವ್ಯಕ್ತಗೊಂಡಾಗ, ಮ್ಯಾನಿಫೆಸ್ಟ್ ಆದಾಗ ಜೀವ ಎಕ್ಸ್ಪೀರಿಯನ್ಸರ್ ಆಗ್ತಾನೆ. ಜೀವ ಎಕ್ಸ್ಪೀರಿಯನ್ಸರ್ ಆಗ್ತದೆ. ಜಗತ್ತು ಅನುಭವಿಸಲ್ಪಡುವ ವಸ್ತು ಆಗತ್ತೆ ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗತ್ತೆ. ಈಶ್ವರ ಈ ಜೀವ ಮತ್ತು ಜಗತ್ತಿನ ಕಂಟ್ರೋಲರ್ ಆಗ್ತಾನೆ. ಹಾಗಾಗಿ ಇರುವ ಪರಬ್ರಹ್ಮವೇ, ಇರುವ ಒಂದೇ ಪರಬ್ರಹ್ಮ ಜೀವನಾಗಿ, ಜಗತ್ತಾಗಿ, ಈಶ್ವರನಾಗಿ ತೋರಿ ಬರ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅಂತ ಈ ಮೊದಲನೇ ಸಂಶಯವನ್ನು ಅವರು ಏನು ಮಾಡ್ತಾರೆ, ವೇದಾಂತಿಗಳು ನೀವು ಸಂಶಯ ಪಡೆಯೋದಕ್ಕೆ ಸಮಾಧಾನ ಹೇಳ್ತಾರೆ. ಹಾಗಾಗಿ ಇದು ಒಂದೇ ಆದರೂ ಆ ಕರ್ಮಕ್ಕೆ ಅನುಸಾರವಾಗಿ ಜೀವನು ತನ್ನ ಕರ್ಮಕ್ಕೆ ಅನುಸಾರವಾಗಿ ಸುಖ ದುಃಖಗಳನ್ನು ಪಡೀತಾನೆ. ಜಗತ್ತು ತನ್ನ ಪಾಡಿಗೆ ತಾನು ಇರುತ್ತೆ. ಈಶ್ವರ ಪರಬ್ರಹ್ಮ ಸ್ವರೂಪಿಯಾದ ಭಗವಂತ ಉಪಾಧಿ ಸಹಿತನಿದ್ದಾಗಿ ಈಶ್ವರ ಅಂತ ಹೇಳ್ತೇವೆ. ಹಾಗಾಗಿ ನೀವು ಎಲ್ಲ ಒಂದೇ ಅಂದರೆ ಎಲ್ಲವರು ಒಂದೇ ಅಂದಾಗ ಅನುಭವಿಸೋನು ಯಾರು ಅಂತ ಕೇಳಬಾರ್ದು. ಜೀವರು ಅನುಭವಿಸೋದು. ಎಲ್ಲಿ ಅನುಭವಿಸೋದು? ಅದು ಜಗತ್ತಲ್ಲಿ ಅನುಭವಿಸುವುದು. ಈ ಜೀವ ಜಗತ್ತಲ್ಲಿಲ್ಲದ ಅನುಭವವನ್ನು ಪಡೆದು ಯಾರಿಗೆ ಶರಣಾಗ್ತಾನೆ? ಈಶ್ವರನಿಗೆ ಶರಣಾಗ್ತಾನೆ ಅಂತ ಹೇಳ್ತಾರೆ. ಈ ಎರಡನೇ ಸಂಶಯ ಅವರಿದ್ದೇನು ಅಂದರೆ, ಜೀವ, ಜಗತ್ತು, ಈಶ್ವರ ಹಾಗೂ ಪರಬ್ರಹ್ಮದಲ್ಲಿ ಏಕತೆ ಅಥವಾ ಅನನ್ಯತಾ ಇಲ್ಲದಿದ್ದರೆ ಇದು ಸಾಧ್ಯವಾಗುವುದಿಲ್ಲವಲ್ಲ. ಅಂದರೆ ಅವರು ಹೇಳೋದು, ಜೀವ, ಜಗತ್ತು ಮತ್ತು ಈಶ್ವರನಲ್ಲಿ ಒಂದರಲ್ಲಿ ಒಂದು ಅನನ್ಯತಾ ಭಾವ ಇಲ್ಲದಿದ್ದರೆ ನೀವು ಹೇಳುವಂಥ ವಿಷಯ ಆಗೋದಿಲ್ಲ ಅಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಮುಂದಿನ ಸೂತ್ರ ಉತ್ತರಿಸುತ್ತೆ. ಮುಂದಿನ ಸೂತ್ರ ಏನು ಹೇಳುತ್ತೆ? 148ನೇ ಸೂತ್ರ ಹೇಳುತ್ತೆ, ತತ್ ಅನ್ಯತ್ವಂ ಮಾರಂಭಣ ಶಬ್ದಾದಿಭ್ಯಃ. ತತ್ ಅನ್ಯತ್ವಂ ಮಾರಂಭಣ ಶಬ್ದಾದಿಭ್ಯಃ. ಈ ಕಾರ್ಯ ಜಗತ್ತು ಮತ್ತು ಕಾರಣ ಬ್ರಹ್ಮ. ಈ ಕಾರ್ಯ ಇದೆಯಲ್ಲ, ಕಾರ್ಯ ಅನ್ನೋದು ಜಗತ್ತು ಮತ್ತು ಕಾರಣ ಅನ್ನೋದು ಪರಬ್ರಹ್ಮ. ಈ ಕಾರಣದಿಂದ ಈ ಕಾರ್ಯವು ಬಂದಿದೆ, ಪರಬ್ರಹ್ಮದಿಂದ ಈ ಜಗತ್ತು ಬಂದಿದೆ. ಅವೆರಡು ಒಂದೇ ಆಗಿರ್ತವೆ. ಹಾಗಾಗಿ
ಕಾರಣ ಏನೋ ಕಾರ್ಯವೂ ಅದೇ ಆಗಿರುತ್ತೆ. ಯಾವುದೋ ಕಾರಣ ಯಾವುದೋ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತಾರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ ಅಂದರೆ, ಮೊದಲು ಬ್ರಹ್ಮನ್ ಮಾತ್ರ ಇತ್ತು ಅಥವಾ ಇದ್ದನು, ಅದೇ ಪ್ರತ್ಯಗಾತ್ಮ, ಅದರಿಂದಲೇ ಎಲ್ಲವೂ ಬಂದಿದೆ. ಜೀವ, ಈಶ್ವರ, ಜಗತ್ತು ಈ ಮೂರರಲ್ಲಿ ಕಂಡುಬರುವ ವ್ಯತ್ಯಾಸ ಮಾತಿನಿಂದ ಮಾತ್ರ. ಆದರೆ ಬ್ರಹ್ಮನ್ ರೀತಿಯಿಂದ ನೋಡಿದಾಗ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಕಡೆಯಿಂದ ನೋಡಿ ಹೇಳುವಾಗ ನಾವು ನೀರು, ಅಲೆಗಳು ಎಂದೆಲ್ಲ ಹೇಳುತ್ತೇವೆ. ಅಂದರೆ ನಮ್ಮ ದೃಷ್ಟಿಯಲ್ಲಿ ನಾವು ನೀರನ್ನು ನೋಡಿದಾಗ ಇದು ನೀರು, ಅಲೆಗಳು ಬಂದಾಗ ಇದು ಅಲೆ ಅಂತ ಸಪ್ರೇಟಾಗಿ ಹೇಳ್ತೇವೆ. ಆದರೆ ನೀರಿನ ದೃಷ್ಟಿಯಿಂದ ಅವುಗಳೆಲ್ಲ ಮಾತುಗಳು ಅಷ್ಟೆ. ಅಂದರೆ ನೀರಿಗೆ ಅದೆಲ್ಲ ಗೊತ್ತಿಲ್ಲ. ನಾನು ನೀರು ಅಂತಲೂ ಗೊತ್ತಿಲ್ಲ, ಅವು ಅಲೆಗಳು ಅಂತಲೂ ಗೊತ್ತಿಲ್ಲ. ನಮ್ಮ ಮಾತಿನ ಮೂಲಕ ನಾವು ಅದು ನೀರು ಅಂತ ಐಡೆಂಟಿಫೈ ಮಾಡ್ತೇವೆ, ಅವು ಅಲೆಗಳು ಅಂತ ನಾವು ನಮಗೆ ಬೇಕು ಅಂತ ಐಡೆಂಟಿಫೈ ಮಾಡ್ತೇವೆ. ಇನ್ನೊಂದು ಉದಾಹರಣೆ ನೋಡಿ, ಇರುವುದು ಬದ್ದಾಗ ಬಂಗಾರ ಮಾತ್ರ, ಇರೋದು ಬಂಗಾರ. ಆದರೆ ನಾನಾ ರೂಪಗಳ ಆಭರಣಗಳನ್ನು ಆ ಬಂಗಾರದ ಮೂಲಕ ನಾವು ಮಾಡ್ಬೋದು. ಬಳೆ ಮಾಡ್ಬೋದು, ಉಂಗುರ ಮಾಡ್ಬೋದು, ಚೈನ್ ಮಾಡ್ಬೋದು. ಹಾಗಾಗಿ ನಾಮ ಹಾಗೂ ರೂಪಗಳ ವ್ಯತ್ಯಾಸ ಉಂಟಾಗತ್ತೆ. ಒರಿಜಿನಲ್ ಬಂಗಾರಕ್ಕೆ ನೀವು ಆಭರಣ ಮಾಡಿದಾಗ ಹೆಸರೂ ಚೇಂಜ್ ಆಗುತ್ತೆ ಮತ್ತು ರೂಪವೂ ಚೇಂಜ್ ಆಗುತ್ತೆ. ಹಾಗಾಗಿ ಇರುವ ಪರಬ್ರಹ್ಮನಿಗೆ ನಾಮ ಮತ್ತು ರೂಪ ಕೊಟ್ಟಾಗ ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇರೋದು ಪರಬ್ರಹ್ಮವೇ. ಅದಕ್ಕೆ ಹೇಗೆ ಬಂಗಾರಕ್ಕೆ ನಾವು ಆಭರಣ ಮಾಡಿದಾಗ ನಾಮ ಬೇರೆ ಕೊಡ್ತೇವೆ, ಚೈನ್ ಅಂತ ಹೇಳ್ತೇವೆ ಅಂತ ಇಟ್ಕೊಳ್ಳಿ. ಆ ಚೈನಿನ ರೂಪವೂ ಬೇರೆ ಇರುತ್ತೆ, ಆದರೆ ಅದು ಬಂಗಾರದಿಂದ ಬೇರೆ ಆಗಿರೋಲ್ಲ, ಅದು ಬಂಗಾರವೇ ಆಗಿರುತ್ತೆ. ಹಾಗೆಯೇ ಈ ಜಗತ್ತಿನಲ್ಲಿ ನೀವು ನೋಡಿದಾಗ ಪರಬ್ರಹ್ಮನಿಗೆ ನಾಮ ರೂಪ ಕೊಟ್ಟಾಗ ಜೀವ, ಈಶ್ವರ, ಜಗತ್ತು ಎಂಬ ಹೆಸರುಗಳಿಂದ ಕರೆಯುತ್ತೇವೆ. ಯಾವಾಗ ನಾಮ ಮತ್ತು ರೂಪವನ್ನು ಕೊಟ್ಟಾಗ ಈ ಜಗತ್ತನ್ನು ಜೀವ, ಈಶ್ವರ, ಜಗತ್ತು ಅಂತ ಕರೆಯುತ್ತೇವೆ. ಹಾಗಾಗಿ ಭಗವಂತನು ಭಗವದ್ಗೀತೆಯಲ್ಲಿ ಹೇಳ್ತಾನೇನು, ಅಪರಾ ಪ್ರಕೃತಿಯೂ ನಾನೇ, ಪರಾ ಪ್ರಕೃತಿಯೂ ನಾನೇ, ಮತ್ತಃ ಪರತರಂ ಕಿಂಚಿತ್ ನಾಸ್ತ್ಯಸ್ತಿ ಧನಂಜಯ. ನನ್ನನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಕಾರಣವೂ ಸತ್ಯ, ಕಾರ್ಯಗಳು ಸತ್ಯ ಅನ್ನೋದು ಇಲ್ಲಿ ಸಿದ್ಧಾಂತ ಆಗಿದೆ. ಮುಂದಿನ ಸೂತ್ರದಲ್ಲಿ ಹೇಳ್ತದೆ, 149ನೇ ಸೂತ್ರದಲ್ಲಿ, ಭಾವೇಚ ಉಪಲಬ್ಧೇಹೇ, ಕಾರ್ಯಗಳು ಕಾರಣದಲ್ಲಿ ಅಂತರ್ಗತವಾಗಿಲ್ಲದೇ ಇದ್ದರೆ ಕಾರಣಗಳಿಂದ ಕಾರ್ಯಗಳು ಹೊರಬರಲಾರವು. ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ, ಕಾರಣದಲ್ಲಿ ಕಾರ್ಯಗಳು ಆಂತರಿಕವಾಗಿ ಇವೆ, ಹೊಸದಾಗಿ ಬಂದಿಲ್ಲ. ಕಾರಣದಲ್ಲಿ ಕಾರ್ಯಗಳು ಇವೆ, ಮೊದಲೇ ಇದೆ. ಅಂದರೆ ಪರಬ್ರಹ್ಮದಲ್ಲಿ ಜಗತ್ತು ಮೊದಲೇ ಇದೆ, ಇಲ್ಲದಿದ್ದರೆ ಅದು ಹೊರಗೆ ಬರಲಿಕ್ಕೆ ಆಗೋಲ್ಲ ಅಂತ ಹೇಳೋದು. ಹೇಗೆ ಅಂದರೆ, ಸಮುದ್ರದಲ್ಲಿ ಅಲೆಗಳು ಅವ್ಯಕ್ತ ರೂಪದಲ್ಲಿ, ಅನ್ಮ್ಯಾನಿಫೆಸ್ಟೆಡ್ ರೂಪದಲ್ಲಿ ಮೊದಲೇ ಇರುತ್ತವೆ. ಹಾಗಾಗಿ ಸಮುದ್ರದಲ್ಲಿ ಅಲೆಗಳು ಕಂಡುಬರುತ್ತವೆ. ಹಾಗಾಗಿ ಕಾರಣ ಎಷ್ಟು ಸತ್ಯವೋ ಕಾರ್ಯವೂ ಅಷ್ಟೇ ಸತ್ಯ. ಹೇಗೆ ಬಂಗಾರವು ಸತ್ಯವೋ ಅದರಿಂದಾದ ಆಭರಣಗಳು ಅಷ್ಟೇ ಸತ್ಯ. ಆದುದರಿಂದ ಹಾಗಾಗಿ ಬ್ರಹ್ಮನು ಮಾತ್ರವೇ ಸತ್ಯ. ಬ್ರಹ್ಮದಿಂದ ಜಗತ್ತು ಬಂದಿದೆ,
ಜಗತ್ತನ್ನು ನಾಮರೂಪವನ್ನು ತೆಗೆದಾಗ ಮತ್ತೆ ಅದು ಬ್ರಹ್ಮವೇ ಆಗುತ್ತೆ. ಹಾಗಾಗಿ ಜಡಚೇತಾತ್ಮಕ ಜಗತ್ತು ಶಕ್ತಿಯ ರೂಪದಿಂದ ಆಗಿದೆ. ಇದು ಪರಬ್ರಹ್ಮದಲ್ಲಿ ಅವ್ಯಕ್ತ ರೂಪದಲ್ಲಿ ಮೊದಲೇ ಇತ್ತು, ಅನ್ಮ್ಯಾನಿಫೆಸ್ಟೆಡ್. ಅದು ಜಗತ್ತಾಗಿ ವ್ಯಕ್ತವಾಯಿತು. ನಂತರ ಪರಬ್ರಹ್ಮದಲ್ಲೇ ಅವ್ಯಕ್ತ ರೂಪದಿಂದ ಪರಬ್ರಹ್ಮದಲ್ಲೇ ಅದು ಒಂದಾಗಿ ಲಯವಾಗಿ ಹೋಗುತ್ತೆ. ಅದನ್ನು ನಾವು ಸೃಷ್ಟಿ, ಸ್ಥಿತಿ ಮತ್ತು ಲಯ ಅಂತ ಹೇಳ್ತೇವೆ. ಹಾಗಾಗಿ ವ್ಯಕ್ತ ರೂಪದಲ್ಲಿರೋ ಭಗವಂತನ ಶಕ್ತಿಯೇ ಜಗತ್ತು, ಅವ್ಯಕ್ತ ರೂಪದಲ್ಲಿರುವ ಜಗತ್ತೇ ಭಗವಂತನ ಶಕ್ತಿ. ವ್ಯಕ್ತ ರೂಪದಲ್ಲಿರುವ ಭಗವಂತನ ಶಕ್ತಿಯೇ ಜಗತ್ತು, ಅವ್ಯಕ್ತ ರೂಪದಲ್ಲಿರುವ ಜಗತ್ತೇ ಭಗವಂತನ ಶಕ್ತಿ. ಅದು ಅವ್ಯಕ್ತ ರೂಪಕ್ಕೆ ಹೋದಾಗ, ಜಗತ್ತು ಅವ್ಯಕ್ತ ರೂಪಕ್ಕೆ ಹೋದಾಗ ಅದು ಯಾವ ಥರ ಇರುತ್ತೆ ಅಂದರೆ ಶಕ್ತಿ ರೂಪಾಂತರಗೊಳ್ಳುತ್ತೆ ಅಂತ ಈ ಸೂತ್ರ ಹೇಳುತ್ತೆ. ಮುಂದಿನ ಸೂತ್ರ ಅಂದರೆ 16ನೇ ಸೂತ್ರ ಅಥವಾ 555ರಲ್ಲಿ 150ನೇ ಸೂತ್ರ ಹೇಳುತ್ತೆ, ಶ್ರುತಿಯಲ್ಲಿ ಕಾರ್ಯವು ಕಾರಣದಷ್ಟೇ ಸತ್ಯವಾಗಿದೆ ಎಂದು ಹೇಳಿದೆ. ಶ್ರುತಿಯಲ್ಲಿ ಕಾರ್ಯವು ಕಾರಣದಷ್ಟೇ ಸತ್ಯವಾಗಿದೆ ಎಂದು ಹೇಳಿದೆ. ನೋಡಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ ಸದೇವ ಸೌಮ್ಯ ಇದಮಗ್ರಮಾಸೀತ್ ಎನ್ನುವುದರ ಅರ್ಥ ಜಗತ್ತು ವ್ಯಕ್ತವಾಗಿ ಪ್ರಕಟಗೊಳ್ಳುವ ಮೊದಲು ಸೂಕ್ಷ್ಮ ರೂಪದ ಶಕ್ತಿಯ ರೂಪದಲ್ಲಿ ಈ ಜಗತ್ತು ಪರಬ್ರಹ್ಮದಲ್ಲೇ ಇತ್ತು. ಈ ಪರಮಾತ್ಮ ತತ್ವವೇ ಜಗತ್ತಾಗಿ ತೋರಿ ಬಂತು. ಹಾಗಾಗಿ ಜಗತ್ತು ನಾನ್ ಎಕ್ಸಿಸ್ಟೆನ್ಸಿನಿಂದ ಬಂದಿಲ್ಲ, ಅಸತ್ತಿನಿಂದ ಬಂದಿಲ್ಲ, ಇಲ್ಲದೇ ಇರೋದ್ರಿಂದ ಬಂದಿಲ್ಲ. ಮೊದಲೇ ಇತ್ತು, ಅವ್ಯಕ್ತ ರೂಪದಲ್ಲಿತ್ತು, ಈಗ ಅದು ವ್ಯಕ್ತ ರೂಪದಲ್ಲಿ ತೋರಿ ಬಂತು ಅಂತ. ತೈತರಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಅಸದ್ವಾ ಇದಮಗ್ರಮಾಸೀತೆಂದು. ಎಂದರೆ ಒಂದು ಉಪನಿಷತ್ತಿನ ಸೃಷ್ಟಿಯ ಮೊದಲು ಸತ್ ಒಂದೇ ಇತ್ತು ಎಂದರೆ, ಇನ್ನೊಂದು ಶ್ರುತಿಯು ಹೇಳುತ್ತದೆ ಸೃಷ್ಟಿಯ ಮೊದಲು ಅಸತ್ ಒಂದೇ ಇತ್ತು. ಹಾಗಾಗಿ ಈಗ ಇದರಲ್ಲಿ ಯಾವುದನ್ನು ನಾವು ತಗೊಳ್ಬೇಕು ಅಂತ, ಸೃಷ್ಟಿಯ ಮೊದಲು ಸತ್ತೊಂದೇ ಇತ್ತಂತ ತಗೊಳ್ಬೇಕು, ಇಲ್ಲ ಸೃಷ್ಟಿಯ ಮೊದಲು ಅಸತ್ಯ ಒಂದೇ ಇತ್ತು ಅಂತ ತಗೊಳ್ಬೇಕು ಅನ್ನೋದೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರು. ಓಂ ತತ್ ಸತ್.